ಮಂತ್ರಿಯಾಗಿದ್ರು ಕ್ಷೇತ್ರದಲ್ಲಿ ಆ ಸಚಿವೆ ವಿರುದ್ಧ ಗೋ ಬ್ಯಾಕ್ ಅಭಿಯಾನ ಜೋರಾಗಿತ್ತು. ಅಭಿಯಾನ ಮಾಡಿದವರ ವಿರುದ್ಧ ತಿರುಗಿ ಬಿದ್ದಿದ್ದ ಸಂಸದೆ ಹೈಕಮಾಂಡ್ನಿಂದ ಟಿಕೆಟ್ ಅನ್ನು ಗಿಟ್ಟಿಸಿಕೊಂಡಿದ್ರು. ಇವತ್ತು ಕೇಂದ್ರ ಸಚಿವೆಯ ಬೆಂಬಲದೊಂದಿಗೆ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಶೋಭಾ ನಾಮಿನೇಷನ್. ಹಾಲಿ ಸಂಸತ್ಗೆ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಂಬಲ. ಹಾಲಿ ಸಂಸದೆ ಶೋಭಾ ಕರಂದ್ಲಾಜೆ ವಿರುದ್ಧ ಕ್ಷೇತ್ರದಲ್ಲಿ ಗೋ ಬ್ಯಾಕ್ ಅಭಿಯಾನ ಜೋರಾಗಿತ್ತು. ಸಂಸದೆ ವಿರುದ್ಧ ಕ್ಷೇತ್ರದ ಜನ ಅಸಮಾಧಾನ ವ್ಯಕ್ತಪಡಿಸಿದ್ರು. ಆದರೂ ಹೈಕಮಾಂಡ್ ಶೋಭಾ ಕರಂದ್ಲಾಜೆಗೆ ಟಿಕೆಟ್ ಕೊಟ್ಟಿತ್ತು. ಇಂದು ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಜೊತೆಯಲ್ಲಿ ಶೋಭಾ ಕರಂದ್ಲಾಜೆ ಮಣಿಪಾಲ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿದ್ರು. ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೀವಿ. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ 23ಕ್ಕಿಂತಲೂ ಹೆಚ್ಚು ಸೀಟುಗಳನ್ನು ಗೆದ್ದು ನರೇಂದ್ರ ಮೋದಿ ಅವರನ್ನು ಪ್ರಧಾನಿ ಮಾಡೋದಕ್ಕೆ ನಾವೆಲ್ಲರೂ ಹೋಗಬೇಕು. ಆ ರೀತಿಯ ಆಶೀರ್ವಾದವನ್ನು ರಾಜ್ಯದ ಜನ, ಉಡುಪಿ ಚಿಕ್ಕಮಗಳೂರಿನ ಜನ ಕೊಡಬೇಕನ್ನುವಂಥ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀನಿ. ಶೋಭಾ ಕರಂದ್ಲಾಜೆ ಬೆಂಬಲಕ್ಕೆ ಬಂದ ಕೇಂದ್ರ ಸಚಿವೆ ರೌಂಡ್ಸ್. ಕೃಷ್ಣನ ದರ್ಶನ, ಮೀನುಗಾರರ ಕುಟುಂಬಗಳಿಗೆ ಭರವಸೆ. ಶೋಭಾ ಕರಂದ್ಲಾಜೆ ನಾಮಿನೇಷನ್ಗೆ ಬಂದಿದ್ದ ಕೇಂದ್ರ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಳಗ್ಗೆ ಕೃಷ್ಣ ಮಠಕ್ಕೆ ಭೇಟಿ ನೀಡಿ ಕೃಷ್ಣನ ದರ್ಶನ ಮಾಡಿದ್ರು. ಕನಕನಕಿಂಡಿಯಲ್ಲಿ ಶ್ರೀ ಕೃಷ್ಣನ ದರ್ಶನ ಮಾಡಿ ಪರ್ಯಾಯ ಶ್ರೀಗಳಾದ ವಿದ್ಯಾಧೀಶ ತೀರ್ಥರನ್ನು ಭೇಟಿ ಮಾಡಿದ್ರು. ಈ ವೇಳೆ ವಿಂಗ್ ಕಮಾಂಡರ್ ಅಭಿನಂದನ್ ಅವರನ್ನ ಕೃಷ್ಣ ಮಠಕ್ಕೆ ಕಳಿಸಿಕೊಡಿ, ಅವರನ್ನ ಸನ್ಮಾನಿಸಬೇಕೆಂದು ಶ್ರೀಗಳು ಕೇಂದ್ರ ಸಚಿವೆ ಬಳಿ ಮನವಿ ಮಾಡಿದ್ರು. ಶ್ರೀಗಳ ಭೇಟಿ ಬಳಿಕ ಅನಂತೇಶ್ವರದಲ್ಲಿ ಶಿವನ ದರ್ಶನ ಮಾಡಿ ಮಣಿಪಾಲದ ಖಾಸಗಿ ಹೋಟೆಲ್ನಲ್ಲಿ ಮೀನುಗಾರರ ಮುಖಂಡರೊಂದಿಗೆ ಚರ್ಚಿಸಿದ್ರು. ಮೀನುಗಾರರ ನಾಪತ್ತೆ ಪ್ರಕರಣದಲ್ಲಿ ಸಾಕ್ಷಿ ಇಲ್ಲದೆ ನೌಕಾದಳದ ಮೇಲೆ ದೂರುವುದು ಸರಿಯಲ್ಲ ಅಂತ ಆರೋಪಿಸಿದ್ದವರಿಗೆ ತಿರುಗೇಟು ಕೊಟ್ರು. ಬಳಿಕ ಮಲ್ಪೆಗೆ ತೆರಳಿ 3 ತಿಂಗಳಿನಿಂದ ಕಾಣೆಯಾಗಿರೋ ಮೀನುಗಾರರಾದ ದಾಮೋದರ್ ಹಾಗೂ ಚಂದ್ರಶೇಖರ್ ಮನೆಗೂ ಭೇಟಿ ಕೊಟ್ಟು ಧೈರ್ಯ ತುಂಬಿದ್ರು. ಬಿಜೆಪಿ ಸಂಕಲ್ಪ ಸಮಾವೇಶದಲ್ಲಿ ಪಾಲ್ಗೊಂಡು ಮತ್ತೊಮ್ಮೆ ಮೋದಿಯನ್ನ ಪ್ರಧಾನಿಯನ್ನಾಗಿಸಲು ಕಾರ್ಯಕರ್ತರಿಗೆ ಸಚಿವೆ ನಿರ್ಮಲಾ ಸೀತಾರಾಮನ್ ಕರೆ ಕೊಟ್ಟರು. ಮೋದಿ ಸರ್ಕಾರ, you will say that loud so that Modi ji can hear it in Delhi. फिर एक बार परीक्षित शेठ, न्यूज़ 18